ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಸರ್ ಏನು ಹೇಳ್ತೀರಾ? ಇಲ್ಲಿ ಘಟನೆ ನಡೆದು ಅದು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆದಮೇಲೆ ಅಧಿಕಾರಿಗಳು ಸರಿಯಾಗಿ ಸೆಕ್ಷನ್ಗಳು ಹಾಕಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಕೆಲವು ಸೆಕ್ಷನ್ಗಳನ್ನು ಅವ್ರು ಇನ್ನೂ ಹಾಕಿಲ್ಲ. ಅದಕ್ಕಾಗಿ ಈಗ ಸ್ಥಳ ಪರಿಶೀಲನೆ ನಡೆಸಿ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಈಗ ಅವ್ರು ಏನೇನು ಸೆಕ್ಷನ್ ಬಿಟ್ಟಿದ್ದಾರೆ, ಏನೇನು ಕ್ರಮ ಆಗಬೇಕು ಅದನ್ನು ಈಗ ಮೀಟಿಂಗಲ್ಲಿ ಹೇಳಿ ಕ್ರಮ ವಹಿಸೋದಕ್ಕೆ ಆದೇಶ ಮಾಡಿಸ್ತಾರೆ. ಈಗ ಪ್ರತಿ ಸಲ ರಿಪೋರ್ಟ್ ಆಗ್ತಾನೆ ಇರ್ತವೆ, ಎಲ್ಲಿ ಒಂದು ಕಡೆ ಬಿಲ್ಲೊಂದು ಕಡೆ ಆಗ್ತಾನೆ ಇದೆ. ಬಟ್ ಇದ್ರ ಕ್ರಮ ಏನಾಗುತ್ತೆ ಅಂತ ಬರ್ತೀರಿ, ವಿಸಿಟ್ ಮಾಡ್ತಾ ಹೋಗ್ತೀರಿ. ಬಟ್ ಬೇರೆ ಕ್ರಮ ಏನಾಗುತ್ತೆ? ಆರೋಪಿಗಳು ಏನಾದರೂ ತಪ್ಪಿತಸ್ಥರ ಕ್ರಮ ಯಾವಾಗ ಆಗುತ್ತೆ ಅಂತ ಪ್ರತಿ ಸಲ ಏನು ಕೇಸ್ ಆಗ್ತಾ ಇರ್ತವೆ. ಬಟ್ ಅದು ಮುಂದುವರಿತಾನೆ ಇದೆ, ನಿಲ್ತಾನೆ ಇಲ್ಲ. 21ನೇ ಸೆಂಚುರಿಯಲ್ಲಿ ಈಗಲೂ ಅದು ನಡೀತಾನೆ ಇದೆ ಅಂದರೆ ಏನಂತ ಅರ್ಥ ಸರ್? ಈ ಅಧಿಕಾರಿಗಳು ಗೊತ್ತಾಗಲ್ಲ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡೇ ಇರೋದಕ್ಕೆ ಆಯೋಗನೇ ನೇರವಾಗಿ ಮಧ್ಯಪ್ರವೇಶಿಸಿ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಳೋದಕ್ಕೆ ಈಗ ಆದೇಶ ಮಾಡೋದಕ್ಕಾಗಿಯೇ ಬಂದಿದೆ. ಎಲ್ಲ ಎಜುಕೇಟೆಡ್ ಆಫೀಸರ್ಸ್ಗಳೇ ಇದ್ದು ಕಾನೂನು ತಿಳುವಳಿಕೆ ಇಲ್ಲ ಅಂದರೆ ಹೆಂಗೆ ಸರ್? ಎಜುಕೇಟೆಡ್ ಆಫೀಸರ್ಸ್ಗಳೇ ತಪ್ಪು ಮಾಡ್ತಾ ಇರೋದು, ಅವರಿಂದನೇ ತಪ್ಪಾಗ್ತಾ ಇರೋದು. ನೀವೇ ಎಷ್ಟು ಲೇಟ್ ಆಗಿ ಬಂದ್ರೆ ಅಧಿಕಾರಿಗಳು ಇಲ್ಲ, ಲೇಟಾಗಿ ಏನಿಲ್ಲ. ನಾನು ಅವತ್ತಿಂದನೂ ಮಾತಾಡಿದ್ದೀನಿ, SP ಅವ್ರಿಗೆ ಮಾತಾಡಿದ್ದೀನಿ. ಸೆಕ್ಷನ್ ಹಾಕಿ ಅಂತೇಳಿ ನಾನು ಹೇಳಿದೆ. ರಜಾ ಇತ್ತು, ಎಲ್ಲ ಕೆಲವರು ಅಧಿಕಾರಿಗಳು ಇರಲಿಲ್ಲ. ರಜೆ ಇದ್ದಿದ್ದರಿಂದ ಇವತ್ತು ನಾನು ಫಸ್ಟ್ ಬಂದಿದ್ದೀನಿ. ವಿಚಾರದಲ್ಲಿ ಯೋಚನೆ ಮಾಡ್ಬೇಕಲ್ವ ಸರ್? ಅವ್ರಿಗೆ ಎದುರಿಸೋರು ಇರ್ತದೆ, ಬೆದರಿಸೋದು ಇರ್ತಾರೆ, ನಿಮ್ಮ ಮುಂದೆ ಒಂಥರ ಮಾತಾಡೋ ಇರ್ತದೆ. ಇದೆಲ್ಲ ಯೋಚನೆ ಬೆದರಿಸೋದ್ರೆ ತುಂಬ ವಿಚಾರಗಳು ಆಚೆ ಬರ್ತಾನೆ ಇಲ್ಲ ಸರ್, ಅಲ್ಲೇ ಉಳ್ಕೊಳ್ತಾ ಇದ್ದಾವೆ. ಹೌದು, ಇಲ್ಲ ಬೆದರಿಸ್ತಕ್ಕಂಥದ್ದು ಏನಿಲ್ಲ. ಅವ್ರ ಪರವಾಗಿ ನಾವಿದ್ದೀವಿ. ಅದಕ್ಕಾಗಿ ನಾವು ಆಯೋಗದಿಂದ ಏನು ಮಾಡೋದಕ್ಕೆ ಸಾಧ್ಯ ಇದೆ, ನಮ್ಮ ಆಯೋಗದ ಇತಿಮಿತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಮಾಡಿಸ್ತೀನಿ. ನಾವು ಎಷ್ಟೇ ಪ್ರಭಾವಿಗಳಾಗಿದ್ರೂ ಬಿಡೋ ಪ್ರಶ್ನೆ ಇಲ್ಲ. ಕಾರ್ಮಿಕರು ಹೇಳ್ತಾರೆ, ಈ ಥರದ್ದು ನಾವು ಎಲ್ಲ ಕಡೆ ಕೆಲಸ ಇಂಥವು ಮಾಡಿಸ್ತಾನೆ ಇರ್ತಾರೆ ನಮ್ಮ ಕೈಯಲ್ಲಿ, ನಮಗೆ ಈ ಥರ ಮಾಡಬಾರ್ದು ಅಂತ ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಎಲ್ಲ ಕಡೆ ನಡೀತಾ ಇದೆ ಇನ್ನೂ ಕೂಡ ಅಂತ ಈ ಥರದ್ದೆಲ್ಲ. ಮತ್ತು ಎಲ್ಲಿ ಅವೇರ್ನೆಸ್ ಎಲ್ಲಿದೆ? ಸಾಕಷ್ಟು ಅವೇರ್ನೆಸ್ ಸರ್ಕಾರನೂ ನೀಡಿದೆ. ಅವರು ಬಡತನನ ಎಲ್ಲಿ ದುರುಪಯೋಗ ಆಗ್ತಾ ಇದೆ ಅವರಿಗೂ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಇವತ್ತು ಮಲ ಪದ್ಧತಿನ ಊರೋದಾಗಲಿ ತೆಗೆಯೋದಾಗಲಿ ಕೈಯಿಂದ ಮುಟ್ಟಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಎಲ್ಲ ಅವೇರ್ನೆಸ್ ಇದೆ. ಬಟ್ ಅವ್ರ ಬಡತನ ದುರುಪಯೋಗ ಆಗ್ತದೆ. ಅವ್ರಿಗೆ ನಾನು ಕೇಳಿದೆ, ಅವ್ರು ಹೇಳಿದ್ದೇನಂತಂದರೆ, ಅಣ್ಣ ನನಗೇನೋ ದುಡ್ಡು ಕೊಟ್ಟರು, ನನ್ನ ಸಮಸ್ಯೆ ಇತ್ತು ಬಂದೆ ಅಂತ. ಇದೇ ಅವ್ರ ಬಡತನದ ದುರುಪಯೋಗ ಆಗ್ತಾರೆ. ಸರ್, ಈ ಒಂದು ಘಟನೆನ ಯಾವುದೇ ಅಧಿಕಾರಿಗಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಯಾರು ತಗೋಬೇಕು? ಮತ್ತು ಈ ಒಂದು ಘಟನೆ ಬಗ್ಗೆ ಏನು ದೂರ ಆಗ್ಬೇಕು? ಇದು ಈ ಘಟನೆನ ಪ್ರಥಮವಾಗಿ AC ಅವರೇ ತಗೋಬೇಕಿಲ್ಲಿ. AC ಅವರೇ ಅದನ್ನು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು ಅವರಿಗೆ ಸರ್ಕಾರ ಕೊಟ್ಟಿರೋದು ಪವರ್ನ. ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್ ಇಲ್ಲೇ ಆದರೂ AC ಅವರೇ ತಗೋಬೇಕು. ಇಲ್ಲಿಂದ ತಹಶೀಲ್ದಾರ್ ಅವರು AC ಅವರು ಕೇಸ್ ಏನು ಮಾಡಿದ್ದಾರೆ ಅಂತ ಇನ್ನೂ ಮಾಡಿಲ್ಲ. ಮತ್ತು ಅವರು SC ST ಆಗಿರೋದ್ರಿಂದ SCಗಳು ಆಗಿರೋದ್ರಿಂದ ಅದು ಒಂದು ಸೆಕ್ಷನ್ ಸೇರಿಸ್ಬೇಕಾಗಿತ್ತು. ಅದನ್ನು ಇನ್ನೂ ಸೇರಿಸಿ ಕಂಪ್ಲೇಂಟ್ ಮಾಡಿಲ್ಲ. ನಾನು ಅವತ್ತೇ SP ಅವ್ರಿಗೆ ಮಾತಾಡಿದೆ. ಅವ್ರು ಯಾರು ಅವಿನಾಶನ್ನ ಸಬ್ ಇನ್ಸ್ಪೆಕ್ಟ್ರಿಗೆ ಮಾತಾಡಿದೆ. ಅವರು ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಅದಕ್ಕಾಗಿ ಇವತ್ತು ನಾನೇ ಬಂದಿದ್ದೀನಿ. ಈಗ ಜಿಲ್ಲಾಧಿಕಾರಿ ಕಚೇರಿ ಮೀಟಿಂಗ್ ತಗೋತಿದ್ದೀವಿ. DC ಮೇಡಮ್ ಏನು ಮಾಡ್ತಿದ್ದಾರೆ ಕೂತ್ಕೊಂಡು ಮಾತಾಡಿ ಸೀರಿಯಸ್ ಆಗಿ ಕ್ರಮ ವಹಿಸ್ತೀವಿ. ಸಂಪರ್ಕ ಇದೆ, UGD ಸಂಪರ್ಕ ಇದ್ರೂ ಕೂಡ ಈ ಪಿಟ್ಟುಗುಂಡಿಗಳು ಇದು ಹೊಂದಿರುವಂಥ ತುಮಕೂರು ಜಿಲ್ಲೆಯಲ್ಲಿ UGD ಯಾವುದು ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿನೇ ಕೊಟ್ಟಿದ್ದಾರೆ ವರದಿನ ಸರ್ಕಾರಕ್ಕೆ. ಇಲ್ಲಿ ಯಾವುದೇ ರೀತಿಯಾದ UGDಗಳು ಇಲ್ಲ. ನಾವೆಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ. ಅಂದರೆ ಪಿಟ್ಟುಗುಂಡಿಗಳಿಲ್ಲ, ಎಲ್ಲ UGD ಕೊಟ್ಟಿದ್ದೀವಿ. ನಿಯಮ ಬಾಹಿರವಾಗಿ ಹೊಂದಿರೋದು ಅವರೇ ಸುಪ್ರೀಂ ಕೋರ್ಟಿಗೆ ಅವರೇ ಹೊರ ಕೊಟ್ಟಿದ್ದಾರೆ. ಸರ್ಕಾರ ಅದಕ್ಕೆ ನಾವೆಲ್ಲ ಬರಿತೀವಿ. ಅದು ಏನು ಆಕ್ಷನ್ ಇದೆ ಅದು ಆಗುತ್ತೆ. ಸರ್, ಈ ಜಾಗದಲ್ಲಿ DC ಅವರು ಕೂಡ ಮೊದಲೇ ಈ ಥರ ಒಂದು ಪಿಟ್ಗುಂಡಿ ಮಾಡಿರೋಂಥದ್ದು ಯಾರ ಮೇಲೆ ಕ್ರಮ ಆಗುತ್ತೆ? ಮುನ್ಸಿಪಾಲ್ಟಿ ಇರಿದಾರಲ್ಲ, ಎಲ್ಲ ಚೀಫ್ ಆಫೀಸರು ಇದಕ್ಕೆ ಅನುಮತಿ ಕೊಟ್ಟಂಥವ್ರು, ಪರವಾನಗಿ ಕೊಟ್ಟಂಥವ್ರ ಮೇಲೆ ಆಗಬೇಕೀಗ ಕ್ರಮ. ಅವ್ರು ಕಟ್ಟಬೇಕಾದ ಪರವಾನಗಿ ಕೊಟ್ಟಿದ್ದಾರಲ್ವಾ, ಮತ್ತು ಅವರೇ ರೆಸ್ಪಾನ್ಸಿಬಲ್ ಇದಕ್ಕೆ. ಸರ್, ಸುಮೋಟೋ ಕೇಸ್ ದಾಖಲಾಗಿದೆ. ಆರೋಪಿ 4 ದಿವಸ ಆದರೂ ಅರೆಸ್ಟ್ ಆಗಿದೆ. ಯಾಕೆ ಅಂತ ಅದು ನೀವು ಕೇಳ್ತೀನಿ. ಈಗ ನಾನು ಅವತ್ತೇ ಹೇಳಿದ್ದೀನಿ, ಅವ್ರನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ತಾವು ಕಂಪ್ಲೇಂಟ್ನ ಸೇರಿಸ್ಬೇಕಂತ ನಾನು ಅವತ್ತೇ ಮಾತಾಡಿ SP ಅವರಿಗೆ ಹೇಳಿದ್ದೀನಿ. ಘಟನೆ ನಡೆದು ತಿರುಗಿ ದಿವಸ ಬೆಳಗ್ಗೆ ನಾನು ಹೇಳಿದ್ದೀನಿ. ಬೇರೆ ಘಟನೆಗಳಲ್ಲಿ ತುರಿತುರಿತ ಕಾರ್ಯರೂಪಕ್ಕೆ ಬರ್ತಾರೆ. ಆದರೆ 4 ದಿವಸ ಆದರೂ ದಲಿತರಿಗೆ ನ್ಯಾಯ ಸಿಗ್ತಾ ಇದೆ ಅಂತ ಅದನ್ನ ಈಗ ಚರ್ಚೆ ಮಾಡೋಣ. ಈಗ ಮೀಟಿಂಗಲ್ಲೇ ಚರ್ಚೆ ಮಾಡಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರ್ಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳೋದಕ್ಕೆ ಕಾರ್ಮಿಕ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲೇ ಇದಾರಲ್ಲ, ಮಾತಾಡ್ಸಿದ್ನಲ್ಲ, ಅವ್ರನ್ನ ಮೀಟಿಂಗ್ ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಜೊತೆಗೆ ಮಾತಾಡಿಸ್ತೀನಿ. ಸರ್, ಅವರಿಗೆ ಪ್ರೈವೇಟಾಗಿ ಮಾತಾಡಿಸಿ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಕೊಡದೇ ಇರೋ ರೀತಿ ಅವ್ರ ಪರವಾಗಿ ನಾವು ಇದೀವಿ ಅನ್ನತಕ್ಕಂಥ ಮಾಡಿ
ಅಟ್ರಾಸಿಟಿ ಪರಿಹಾರನೂ ಬರುತ್ತೆ, ಅದು ಏನೇನು ಸಾಧ್ಯತೆ ಎಲ್ಲ ಕೊಡಿಸ್ತೀವಿ. ಸರ್, ಈ ಜಾಗಕ್ಕೆ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಸಹಕಾರ ಮಾಡ್ತಿಲ್ಲ ಅಂತ ಹೇಳಲಾಗ್ತಾರೆ. ಅದು ಪೊಲೀಸ್ ಸಾಹೇಬ್ರಿಗೆ SP ಸಾಹೇಬ್ರು ಬರ್ತಾರೆ, ಮಾತಾಡ್ತೀನಿ. FIR ಕೂಡ ಕೆಲವರು ಕೈ ಬಿಟ್ಟಿದ್ದಾರೆ. FIR ಅಲ್ಲಿ ಗುತ್ತಿಗೆದಾರರು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಗುತ್ತಿಗೆದಾರ ನಾನು ಮಾತಾಡಿದೆ, ಸಂಬಂಧಪಟ್ಟ ಅಧಿಕಾರಿಗಳು ಮೆನ್ಷನ್ ಮಾಡಿಲ್ಲ. SP ಸಾಹೇಬ್ರಿಗೂ ಮಾತಾಡಿದ್ದೀನಿ, ಅವರು ಕ್ರಮ ತಗೊಂತೀನಿ, ನಾನೇ ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಬಟ್ ಅದ್ರಾಗ ಇನ್ನೂ ಕೆಲವು ಸೆಕ್ಷನ್ ಹಾಕಿಲ್ಲ, ಆ ಸೆಕ್ಷನ್ನ ಹಾಕಿಸಿ ಕ್ರಮ ತಗೋದಕ್ಕೆ ವರದಿ ಮಾಡಿ ಯಾರಿದ್ದಾರೆ ಅವ್ರನ್ನೂ ಕೂಡ ಇದರಲ್ಲಿ ಪಾರ್ಟಿ ಮಾಡ್ಬೇಕು. ಸಂಬಂಧಪಟ್ಟರೆ ಎಲ್ಲರನ್ನೂ ಮಾಡಬೇಕು, ಸಂಘದ ಅಧ್ಯಕ್ಷನೂ ಮಾಡಬೇಕು, ಅಧಿಕಾರಿನೂ ಮಾಡಬೇಕು. ಇದಕ್ಕೆ ಯಾರ್ಯಾರು ಈ ಚೌಟ್ರಿಗೆ ಸಂಬಂಧಪಟ್ಟಿದ್ದಾರೆ, ಅದ್ರ ಉಸ್ತುವಾರಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗುತ್ತೆ. ಓಕೆನಾ? ಆಗಲಿ, ಥ್ಯಾಂಕ್ ಯು ಸರ್. ನ್ಯಾಯ ಸಿಗುತ್ತೆ ಅಂತ ಹೇಳ್ತೀರಾ? ನ್ಯಾಯ ಸಿಗಲೇಬೇಕು, ಕಾನೂನಿನಲ್ಲಿ ನ್ಯಾಯ ಸಿಗಲೇಬೇಕು, ಸಿಗುತ್ತೆ. ಅದಕ್ಕೆ ನಮ್ಮ ಆಯೋಗ ಪರವಾಗಿ ಯಾವಾಗ ಇರುತ್ತೆ. ಅಲ್ಲ ಸರ್, ಸರ್ಕಾರದಿಂದ ಅವ್ರಿಗೆ ಏನಾದರೂ ಸಹಾಯ ಸಿಗುತ್ತೆ. ಈಗ ಅಟ್ರಾಸಿಟಿ ಪರಿಹಾರ ಬರುತ್ತೆ, ಮತ್ತು ಇನ್ನೇನೇನು ಸಾಧ್ಯತೆ ಇದೆ ಮಾತಾಡಿ ನಾನು ಏನೇನಿದೆ ಅನ್ನೋಂಥದ್ದು ಸ್ವಲ್ಪ ಹೇಳಿ. ADC ಸಾಹೇಬ್ರಿ ಬರ್ರಿ, ಅಟ್ರಾಸಿಟಿ ಆ್ಯಕ್ಟಿಂದ ಏನಿದೆ, ಕೇಸ್ ಆದರೆ ಏನು ಕೊಡ್ತಾರೆ ಅಂತ ಹೇಳಿ. ಕೊರಟಗೆರೆಯಲ್ಲೂ ಒಂದು ಪ್ರಕರಣ ನಡೆದಿತ್ತು ಸರ್, ಅದು ಏನಾಗಿದೆ ಸರ್ ಪ್ರಕರಣ? ಅದು ಕೊರಟಗೆರೆದು ಹೇಳಿದ್ದಾರೆ, ಕೊರಟಗೆರೆದು ಹೇಳಿದ್ದಾರೆ, ಮತ್ತು ಮಧುಗಿರೆಗೆ ಒಂದು ಘಟನೆ ನಡೆದಿದ್ದನ್ನು ಗಮನದಲ್ಲಿದೆ. ಎಲ್ಲದನ್ನು ಕುತ್ಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳದ್ದೆ ಸರ್ಕಾರಕ್ಕೂ ಇದ್ರ ಬಗ್ಗೆ ಸೀರಿಯಸ್ ಆಗಿ ತುಮಕೂರಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡ್ತೀನಿ. ಈ ಥರದೊಂದು ಪೆಟ್ಟುಗುಂಡಿಗಳು ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ AC ಗಳಿಗಾಗಲಿ ಅಥವಾ ಕಮಿಷನರ್ಗಾಗಲಿ ನಾಲೆಡ್ಜ್ ಇರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲದೆ ಇರೋಂಥ ಮಾಡೋದು, ಆಯ್ತಾ? ಇದರಲ್ಲಿ ಅಲ್ಲಲ್ಲ, ಅವ್ರಿಗೆ ಗೊತ್ತಿರಲ್ಲ. ಈ ಮುನ್ಸಿಪಾಲಿಟಿ ಪರ್ಮಿಷನ್ ಕೊಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ. ಇಲ್ಲಿ ಒಬ್ಬರು ಎಲ್ಲ ಕಂದಾಯ ಅಧಿಕಾರಿಗಳು, ಅವ್ರು ಮುನ್ಸಿಪಲ್ ಆಫೀಸರ್ಸ್ ಇರ್ತಾರಲ್ಲ ಇಲ್ಲಿ ಕೆಳಗಡೆ, ಮನೆ ಮುಂದೆ ಒಂದು ನಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಅವರಿಗೆ. ಬೇರೆದು ನಲ್ಲಿ ಹಾಕಿದ್ರೆ ಬಂದು ಕಿತ್ತಾಕ್ತಾರೆ, ನಲ್ಲಿ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಪಿಟ್ಗುಂಡಿ ತೆಗೆದ್ರೆ ಗೊತ್ತಾಗಲ್ವ ಅವರಿಗೆ? ಗೊತ್ತಾಗುತ್ತೆ. ನಿರ್ಲಕ್ಷ್ಯತನ ಇದ್ದು ಕಾಣ್ತಾ ಇದೆ, ಅದರ ಬಗ್ಗೆ ನಾವು ಕ್ರಮ ವಹಿಸೋದಕ್ಕೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.